ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಗರದ ಅಂಬೇಡ್ಕರ್ ವೃತ್ತದ ಆಶ್ಮೀಯ ಮಸೀದಿ ಕಾಂಪೌಂಡ್ನಲ್ಲಿ ಕಳೆದ 5 ದಶಕಗಳಿಂದ ವಾಸ ಮಾಡುತ್ತಿರುವ ನಿವಾಸಿಗಳ ಮನೆಗಳನ್ನು ಏಕಾಏಕಿ ನೆಲ ಸಮಾನಗೊಳಿಸಿರುವುದು ನ್ಯಾಯಾಲಯ ಆದೇಶ ಉಲ್ಲಂಘನೆ ಹಾಗೂ ಸಂವಿಧಾನ ವಿರೋಧಿಯಾಗಿದೆ ಎಂದು ಮಹಾರಾಜ ಅವರು ಆರೋಪಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಹಾಯ ಆಯುಕ್ತರು ಕಾನೂನು ಉಲ್ಲಂಘಿಸಿ ಜೆಸಿಬಿ ಬಳಸಿ ಮನೆಗಳನ್ನು ಧ್ವಂಸ ಮಾಡುವ ಮೂಲಕ ಬಡವರ ಬದುಕು ಕಸಿದುಕೊಂಡಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದ್ದು ಮನೆ ಧ್ವಂಸ ಮಾಡಿದ್ದಾರೆ. ಬಡ ಕುಟುಂಬಗಳು ಎಲ್ಲಿ ವಾಸ ಮಾಡಬೇಕು? ಅದರಲ್ಲಿ ವಯೋವೃದ್ಧರು ಹಾಗೂ ಚಿಕ್ಕ ಮಕ್ಕಳು ಇದ್ದಾರೆ. ಮನೆ ಕಳೆದುಕೊಂಡು ಬಡವರು ಬೀದಿಗೆ ಬಿದ್ದು ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಆರೋಪಿಸಿದರು. ಪೂರ್ವಜರು ಹಿಂದೆ ಅದೇ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದಾರೆ. ಏಕಾಏಕಿ ಮನೆಗಳನ್ನು ಧ್ವಂಸ ಮಾಡುವುದಕ್ಕೆ ಆದೇಶ ನೀಡಿದವರು ಯಾರು? ಇದು ಕಾನೂನು ಅಕ್ಷಮ್ಯ ಅಪರಾಧವಾಗಿದೆ. ಸಹಾಯ ಆಯುಕ್ತ ಗಜನನ ಬಾಳೆ ವಿರುದ್ಧ ನ್ಯಾಯಾಂಗ ನಿಂದನೆ ದೂರು ಸಲ್ಲಿಸುವುದರ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು. ಮನೆಗಳನ್ನು ನೆಲ ಸಮಾನ ಮಾಡುವ 2 ದಿನಗಳ ಮುಂಚೆ ತಹಶೀಲ್ದಾರ್ ಅವರು ಪಂಚನಾಮ ಮಾಡಿಲ್ಲ. ನಿವಾಸಿಗಳಿಗೆ ಯಾರಿಗೂ ನೋಟಿಸ್ ನೀಡಿಲ್ಲ. ಆದರೆ ಏಕಾಏಕಿ ತೆರವುಗೊಳಿಸುವುದು ಅತ್ಯಂತ ಖಂಡನೀಯ. ಬಿಜೆಪಿ ಸರ್ಕಾರ ಅವಧಿಯಲ್ಲಿ ವಾಕ್ಫ್ ಆಸ್ತಿ ಎನ್ನಲಾದ ಈ ಜಮೀನು ಕುರಿತು ವಾಕ್ಫ್ ಮಂಡಳಿ ಜೊತೆಗೆ ಚರ್ಚೆ ನಡೆಸಿದ್ದು ಅಲ್ಲಿನ ನಿವಾಸಿಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಆದರೆ ಈಗ ಏಕಾಏಕಿ ಮನೆಗಳನ್ನು ಧ್ವಂಸ ಮಾಡಿ ನಿವಾಸಿಗಳನ್ನು ಬೀದಿಗೆ ತಳ್ಳಿದ್ದಾರೆ ಎಂದು ಅವರು ಆರೋಪಿಸಿದರು. ಪ್ರಕಾರ ಅವರು ಅವ್ರ ತಾತ ಮುತ್ತಾತದಿಂದ ಅಲ್ಲೇ ಇದ್ದಾರೆ. ಮತ್ತೆ ಇನ್ನೊಂದು ಮಾಹಿತಿ ಹೇಳ್ತೀನಿ ತಮಗೆ. 1964 ಇಂದ ಹಿಡಿದು 1986 ವರೆಗೂ ಅವರು ರಿಸಿಪ್ಟ್ ಅನ್ನು ಕೊಟ್ಟಿದ್ದಾರೆ, ರೆಂಟನ್ನು ಕೊಟ್ಟಿದ್ದಾರೆ ಅಲ್ಲಿ ವಕಫ್ಗೆ. ಅದು ಒರಿಜಿನಲ್ ರಿಸಿಪ್ಟ್ ಅವ್ರ ಹತ್ರ ಇದೆ. ಸೊ ಯಾರು ಅವ್ರು ಕೊಡೋದು ನಿಲ್ಸಿದ್ರೆ ಕೋರ್ಟ್ ಹೇಳಿದ್ದು ಅವ್ರಿಗೆ ನಿಲ್ಸಕ್ಕೆ. ಕೋರ್ಟ್ ಹೇಳಿದ್ದಕ್ಕೋಸ್ಕರನೇ, ಯಾಕಂದ್ರೆ ಪರ್ಮನೆಂಟ್ ನಿಮ್ಗೆ ಸೊಲ್ಯೂಷನ್ ಕೊಡ್ತೀವಿ, ಅದರಿಂದ ನೀವು ಸ್ವಲ್ಪ ದಿನ ನಿಲ್ಲಿಸೋದಕ್ಕೆ ನಿಲ್ಸಿದ್ದು. ಮತ್ತೆ ಸ್ಟೇ ಆರ್ಡರ್ ಪ್ರಕಾರ 27ನೇ ತಾರೀಕು ಅಂದ್ರೆ ಇವತ್ತೇ ಅವ್ರು ಬಾಡಿಗೆ ಕೊಡ್ಬೇಕಾಗಿತ್ತು. 1987 ಇಂದ ಹಿಡಿದು 2025 ವರೆಗೂ, ಇವತ್ತಿನವರೆಗೂ. ಅದ್ರ ಬಗ್ಗೆ ನಾವು ವಕೀಲರು ಈಗಾಗಲೇ ಅದೇನು ಮಿನಿಮಮ್ ಫೀಸ್ ಇದೆ ಕೊಟ್ಟು ಅದನ್ನ ಕೋರ್ಟಿಗೆ ಕಳಿಸಿದಾರೆ. ಅದನ್ನು ಫಾಲೋ ಅಪ್ ಅಲ್ಲಿದ್ದೀವಿ. ಪ್ಲಸ್ ಈಗ ನೀವೇನಂದ್ರೆ ಸರ್ ಬೇರೆಯವರಿಂದ ಬಂದಿದ್ದು ಅಲ್ಲಿದ್ದು ಇಲ್ಲಿದ್ದು ಅವ್ರು ಅದೇನ ಪಂಚನಾಮ ಆಗಲಿ ಸರ್. ಅವ್ರ ಜಮೀನು ಯಾರು ಒಬ್ಬರು ಇರ್ಲಿ, ಇಬ್ಬರು ಇರ್ಲಿ, 3 ಇರ್ಲಿ, 10 ಜನ ಇರ್ಲಿ, ಅವ್ರಿಗಂತೂ ಅಲ್ಲಿ ಜಾಗ ಬೇಕೇ ಬೇಕು. ಯಾಕಂದ್ರೆ ಹೋದ ಸತಿ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ವಕ್ಫ್ ಆಫೀಸರು ಮುಖ್ತಾರ್ ಅವರು ಚೇರ್ಮನ್ ಇದ್ರು, ನಾವು ಕಾರ್ಪೊರೇಟ್ ಇದ್ವಿ. ನಾವು ಹೋಗಿ ರೆಪ್ರೆಸೆಂಟ್ ನಮ್ಮ ತಾಯಿಯವರು ಕಾರ್ಪೊರೇಟ್ ಇದ್ರು. ಅವ್ರ ಕಡೆ ರೆಪ್ರೆಸೆಂಟ್ ಮಾಡಿದಾಗ ಮೀಟಿಂಗ್ ಅಲ್ಲಿ ಇದೇ ವಕ್ಫ್ ಬೋರ್ಡ್ ಅವರು ಒಂದು ಲೇಔಟ್ ಅನ್ನು ಹಾಕ್ಬಿಟ್ಟಿರ್ತಾರೆ ಸರ್. ಎಲ್ಲರಿಗೆ 20-30 ಜಾಗವನ್ನು ಅಲರ್ಟ್ ಮಾಡ್ತೀವಿ ಅಂತ ಹೇಳಿ, ಅಂದ್ರೆ ಎರಡು ಫ್ಲೋರ್ ಕೆಳಗೆ ಮೇಲೆ ಮಾಡ್ಕೊಡ್ತೀವಿ. ತಮಗೆ ಇದೇ ಮನೆಗಳಲ್ಲಿ ತಾವು ಇರ್ಬೋದು, ಏನ್ ಪರವಾಗಿಲ್ಲ ಅಂತ ಹೇಳಿದ್ರು ಅದು ನಾನೇ ಸಾಕ್ಷಿ. ಅದೊಂದು ಮೀಟಿಂಗ್ 2-3 ಸತಿ ಆಗಿದೆ. ಅವರೇ ಇದೊಂದು ಹೋಪ್ಸನ್ನು ಕೊಟ್ಟಿದ್ದು ಅವರೇ. ಈಗ ಏಕಾಏಕಿ ಬಂದ್ಬಿಟ್ಟು ಮನೆ ಹೊಡ್ಬಿಟ್ಟು ನೀವು ಇದಕ್ಕೆ ಸಂಬಂಧ ಇಲ್ಲ, ನೀವು ಹೋಗ್ಬೇಕು, ನೀವು ಇಲ್ಲ ಅಂದ್ರೆ ಬಹಳ ತಪ್ಪು ಸರ್. ಇದನ್ನ ಯಾರು ಕೇಳೋರು ಇರ್ಲಿಲ್ಲ. ಸೊ ಹಾಗಾಗಿ ನಾವು ಬಂದು ಅವ್ರ ಪರವಾಗಿ ನಿಂತು ಇವತ್ತು ನಮ್ದು ಏನಿಲ್ಲ, ಅವ್ರಿಗಾಗಿರೋ ನಷ್ಟ ಪರಿಹಾರ, ಅವ್ರಿಗಾಗಿರೋ ಅನ್ಯಾಯ, ಅವ್ರಿಗಾಗಿರುವಂತ ಇದು ಸರಿಯಲ್ಲ. ಅವ್ರಿಗೊಂದು ಉಪಾಧಿ ಕಲ್ಪಿಸ್ಕೊಡ್ಬೇಕು. ಈ ಮಳೆಗಾಲದಲ್ಲಿ ಸಣ್ಣ ಮಕ್ಕಳು, ವೃದ್ಧರು, ಮಹಿಳೆಯರು ಈಗ ನೋಡಿ ಸರ್, ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಅವ್ರಿಗೆ ಕೆಲವು ಜನಕ್ಕೆ ಇರಕ್ಕೆ ಜಾಗ ಇಲ್ಲ. ಅವ್ರು ಏನ್ ಹೇಳ್ತಾರೆ, ಅವ್ರು ಕೊಟ್ಟು ಬಾಡಿಗೆ ಕೊಟ್ಟು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂಥವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಜೆನ್ಯೂನ್ ಆಗಿ ಯಾರಿದ್ದಾರೆ ಅಲ್ಲಿ ಅವ್ರಿಗೆ ಮಾತ್ರ ನ್ಯಾಯ ಸಿಗ್ಲೇಬೇಕು ಸರ್. ಮೇಲೆ ನಾವು ಕರ್ನಾಟಕ ಕೋರ್ಟ್ ಹೋಗಿದ್ದೀವಿ ಸರ್ ಆಲ್ರೆಡಿ. ಈಗ ನೆಕ್ಸ್ಟ್ ಈಗ ಪ್ರೆಸ್ಮೆಂಟ್ ಆಗಿದ ತಕ್ಷಣ ಹೋಗಿ ಎಲ್ಲರೂ ಸೇರಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋ ಬಗ್ಗೆ ಒಂದು ಲೆಟರ್ ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಅವರು ಒಂದು ಎಷ್ಟು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕು, ಯಾರ ಆದೇಶದ ಮೇರೆಗೆ ಅವ್ರು ಡೆಮೊಲೇಷನ್ ಮಾಡೋದನ್ನ ಉತ್ತರ ಹೇಳ್ಬೇಕು. ಅವರು ಅದಕ್ಕೆ ತಕ್ಕ ಆರ್ಡರ್ ಕಾಪಿಗಳನ್ನು ಕೊಡಬೇಕು. ನಾನು ಅದು ಪ್ರೂಫ್ ಸಮೇತ ಸಿಕ್ಕಿದ್ರೆ ಬಜೆಟ್ ಹೇಳ್ತೀನಿ. ಆದ್ರೆ 1 ವರ್ಷ ಅಂತ ಹೇಳ್ತೀನಿ, 1 ದಿವಸ ಅಂತ ಹೇಳ್ತೀನಿ. ಇದರಿಂದ ಯಾರ್ಯಾರು ಎಲ್ಲರಿಗೂ ಗೊತ್ತು, ನನಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಯಾವ್ದಾರಾಗಲಿ ಯಾವ ಮೇಲೆ ಮಾಡ್ಬೇಕಾದ್ರೆ ಕಲೆಕ್ಟ್ ಮಾಡ್ತೀನಿ, ಕಲೆಕ್ಟ್ ಮಾಡಿ ನಿಮ್ಗೆ ಕೊಡ್ತೀನಿ. ನಿಮ್ಗೆ ಯಾರಾದ್ರೂ ಆಫ್ ದ ರೆಕಾರ್ಡ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕಾದ್ರೆ ಅವತ್ತಿನ ದಿನ AC ಅವ್ರಿಗಾಗಿ ಯಾರಾಗಲಿ ಕಾಲ್ ರೆಕಾರ್ಡ್ಸ್ ನೋಡ್ಕೊಳ್ರಿ. ಅವ್ರಿಗೆ ಯಾರು ಎಷ್ಟು ಸರಿ 17 ಅಲ್ಲಲ್ಲ ಸರ್, ಒಂದು ನಿಮಿಷ ಆಳುವ ಸರ್ಕಾರಗಳು ಸಂವಿಧಾನಬದ್ಧ ಆಶಯ ಜಾರಿಗೆ ಮುಂದಾಗಬೇಕು ಎಂದು ಆಗ್ರಹಿಸಿ ದಿನಾಂಕ 31ರಂದು ನಗರದ ರಂಗಮಂದಿರದಲ್ಲಿ ಸ್ಲಂ ಹಬ್ಬ ಹಾಗೂ
ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಅಧ್ಯಕ್ಷರಾದ ಜನಾರ್ದನ್ ಹಳ್ಳಿ ಬೆಂಚಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 2000 ಸ್ಲಂ ಜನರಿಂದ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರ ಜಾಥಾ ನಡೆಯಲಿದ್ದು ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಅನೇಕ ವರ್ಷಗಳಿಂದ ಸ್ಲಂ ಜನರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದು ಈ ಕುರಿತು ಸಮಾವೇಶದಲ್ಲಿ ಪ್ರತಿರೋಧ ವ್ಯಕ್ತಪಡಿಸಲಾಗುತ್ತಿದೆ ಎಂದರು. ರಾಜ್ಯದ ನಗರದ ಪ್ರದೇಶದಲ್ಲಿ 40% ಸ್ಲಂ ನಿವಾಸಿಗಳು ವಾಸವಾಗಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಅರೆ ಅಲೆಮಾರಿ ಸಮುದಾಯಗಳಿಗೆ ಸೇರಿದ 1 ಕೋಟಿಗೂ ಮೇಲ್ಪಟ್ಟ ನಗರ ಸೌಲಭ್ಯಗಳಿಂದ ವಂಚಿತರಾಗಿ ಮತ್ತು ಸಾಮಾಜಿಕ ಅಸಮಾನತೆಯ ಭಾಗವಾಗಿರುವ ಸ್ಲಂ ನಿವಾಸಿಗಳು ಬದುಕುತ್ತಿರುವ ಇಂತಹ ಕೊಳಗೇರಿಗಳ ಅಭಿವೃದ್ಧಿ ಮಾಡಲು ಎಲ್ಲ ಸರ್ಕಾರಗಳು ವಿಫಲವಾಗಿದೆ ಎಂದು ಆರೋಪಿಸಿದರು. ಎಲ್ಲ ಸರ್ಕಾರಗಳು ಸಂವಿಧಾನ ಬದ್ಧ ಹಕ್ಕುಗಳನ್ನು ಜಾರಿಗೊಳಿಸಲು ಮುಂದಾಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನಮ್ಮಪ್ಪ ಹಾಗೂ ಸಮಾವೇಶದ ಮುಖಾಂತರ ಪ್ರತಿರೋಧ ವ್ಯಕ್ತಪಡಿಸಲು ಈ ಒಂದು ನಮ್ಮಪ್ಪ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿ ಸ್ತಂಭಗಳಲ್ಲಿ ಎಲ್ಲ ಜಾತಿ ಧರ್ಮದ ಜನರು ನಾವು ಸೌಹಾರ್ದಯುತವಾಗಿ ಅಲ್ಲಿ ಸೋದರತ್ವ ಭಾವನೆಯಿಂದ ನಾವು ವಾಸವಾಗಿದ್ದೇವೆ. ಆದ್ದರಿಂದ ಅಲ್ಲಿ ಇರ್ತಕ್ಕಂಥ ಏನು ಅವರ ಕಲೆ ಸಂಸ್ಕೃತಿಯನ್ನು ನಾವು ಹೊರಗಡೆ ತೋರಿಸಬೇಕು ಜನರಿಗೆ. ನಮ್ಮ ಒಂದು ಕಲೆಗಳನ್ನು ಸರ್ಕಾರ ಮತ್ತು ನಾಗರಿಕ ಸಮಾಜ ಗುರುತಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಒಂದು ಸ್ತಂಭದಲ್ಲಿ ಸುಮಾರು 10 ಕಲಾ ತಂಡಗಳ ಮುಖಾಂತರ ಈ ಒಂದು ಸ್ತಂಭದಿಂದ ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತೇವೆ. ಅದೇ ರೀತಿ ಈಗ ಈ ಒಂದು ಪ್ರತಿರೋಧದ ಉದ್ದೇಶವೇನಂತ ಹೇಳಿದ್ರೆ, ಸರ್ಕಾರಗಳು ಈ ಒಂದು ಸ್ಲಂ ಕಾಯ್ದೆಯ ಪ್ರಕಾರ ಸ್ಲಂ ಜನರಿಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ ಸರಿಯಾಗಿ ನೀಡ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಸ್ಲಂ ಜನರು ಸುಮಾರು 40% ಸ್ಲಂ ಜನರು ವಾಸವಾಗಿದ್ದಾರೆ. 1 ಕೋಟಿಗೂ ಮೇಲ್ಪಟ್ಟು ಸ್ಲಂ ಜನರು ಈ ಒಂದು ಕರ್ನಾಟಕದಲ್ಲಿ ಇದ್ದೇವೆ. ಆದ್ದರಿಂದ ನಮಗೆ ಬಜೆಟ್ನಲ್ಲಿ ಸ್ಲಂ ಜನರಿಗೆ ನೀಡಬೇಕಾದ ಪಾಲನ್ನು ನೀಡ್ತಾ ಇಲ್ಲ. ಆ ಪಾಲು ನೀಡಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಸ್ಲಂ ಜನರಿಗೆ ನೀಡಬೇಕು ಅಂತೇಳಿ ನಾವು ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಮಾತನಾಡ್ತೀವಿ. ಅದೇ ರೀತಿ ಈಗಾಗಲೇ ಸುಮಾರು 3.36 ಲಕ್ಷ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಬೇಕು. ಆದರೆ ಕೇವಲ 1.64 ಜನರಿಗೆ ಮಾತ್ರ ಈಗ ಹಕ್ಕುಪತ್ರಗಳನ್ನು ಸರ್ಕಾರಗಳು ನೀಡಿದ್ದಾವೆ. ಇನ್ನು ಉಳಿದಂತೆ ಸ್ಲಂ ಜನರಿಗೆ ಹಕ್ಕುಪತ್ರಗಳನ್ನು ನೀಡದೆ ಇಲ್ಲ ಸಲ್ಲದ ದಾಖಲಾತಿಗಳನ್ನ ಕೇಳ್ತಾ, ಭೂಮಿಯ ದಾಖಲಾತಿಗಳನ್ನ ಕೇಳ್ತಾ ಈ ಹಕ್ಕುಪತ್ರಗಳನ್ನ ಕೊಡ್ತಾ ಇಲ್ಲ. ಹಂಗಾಗಿ ಸ್ಲಂ ಜನರಿಗೆ ನೇರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಹಕ್ಕುಪತ್ರಗಳನ್ನು ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಮಹಾನಗರ ಪಾಲಿಕೆಯಾಗಿ ಸುಮಾರು 5 ದಿನಗಳು ಕಳೆದರೂ ರಾಯಚೂರಿನ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಎಂದು ಸಮರ್ಪಕ ಮಾಹಿತಿ ನೀಡಿದರೆ ನಗರ ಹಾಗೂ ಗ್ರಾಮೀಣ ಪ್ರದೇಶದ ರೈತರು ಅನುಕೂಲವಾಗಲಿದೆ ಎಂದು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಅಸ್ಕಳ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಗರಸಭೆಯಿಂದ ಮಹಾನಗರ ಪಾಲಿಕೆಯಿಂದ ಮೇಲ್ದರ್ಜೆಗೆ ಸೇರಿದರೂ ಇದುವರೆಗೂ ಜಿಲ್ಲಾಡಳಿತ ಹಾಗೂ ಪಾಲಿಕೆ ಆಯುಕ್ತರು ಸಮರ್ಪಕ ಮಾಹಿತಿ ನೀಡುತ್ತಿಲ್ಲ ಎಂದು ಅವರು ಆರೋಪಿಸಿದರು.
ಮಹಾನಗರ ಪಾಲಿಕೆ ಆಗಿರುವ ಹಿನ್ನೆಲೆಯಲ್ಲಿ ರೈತರ ಜಮೀನುಗಳು ಮುಂದಿನ ದಿನಗಳಲ್ಲಿ ಉತ್ತಮ ಬೆಲೆ ಮಾರಾಟ ಮಾಡಲಾಗುವುದು. ಜನಪ್ರತಿನಿಧಿಗಳು ಹಾಗೂ ವ್ಯಾಪಾರಿಗಳು ರೈತರಿಂದ ಈಗಾಗಲೇ 100 ಎಕರೆ ಜಮೀನು ಕಡಿಮೆ ಬೆಲೆಗೆ ಖರೀದಿ ಮಾಡಲಾಗಿದೆ. ಇದರಿಂದ ರೈತರಿಗೆ ತೀವ್ರ ಅನ್ಯಾಯವಾಗಲಿದೆ. ಆದ್ದರಿಂದ ಜಿಲ್ಲಾ ಆಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ರಾಯಚೂರು ನಗರ ವ್ಯಾಪ್ತಿಯ ಬಗ್ಗೆ ಸಮರ್ಪಕ ಮಾಹಿತಿ ಶೀಘ್ರದಲ್ಲಿ ನೀಡಬೇಕು ಎಂದು ಆಗ್ರಹಿಸಿದರು. ಪಾಲಿಕೆ ಆದ ಮೇಲೆ ರಾಯಚೂರು ಜಿಲ್ಲೆಯ ಒಟ್ಟು ವಿಸ್ತರಣೆ ಎಲ್ಲಿವರೆಗೆ ಇದೆ ಎಂದು ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ ಮಾಹಿತಿ ಕೊಟ್ಟರೆ ರಾಯಚೂರು ನಗರದ ಮತ್ತು ಗ್ರಾಮಾಂತರ ರೈತರಿಗೆ ಅನುಕೂಲವಾಗುತ್ತದೆ. ಏಕೆಂದರೆ ರಾಯಚೂರು ಜಿಲ್ಲೆಯ ಮಹಾನಗರ ಪಾಲಿಕೆ ಆಗಿರುವುದರಿಂದ ರೈತರಿಗೆ, ಯಾಕಂದ್ರೆ ಅವರಿಗೆ ಎಲ್ಲಿವರೆಗೆ ನಮ್ಮ ಮಹಾನಗರ ಪಾಲಿಕೆ ಆಗಿರುತ್ತದೆ ಅನ್ನೋದನ್ನು ಗೊತ್ತಿರಲಿಲ್ಲ. ಆ ಕಾರಣದಿಂದ ಇವತ್ತಿನವರೆಗೆ ಯಾವ ಸರ್ವೆ ನಂಬರ್ ಈ ಮಹಾನಗರ ಪಾಲಿಕೆ ಬರ್ತದೆ ಅನ್ನೋದು ಗೊತ್ತಿಲ್ಲ. ಅಂದ ಮೇಲೆ ಇವರು ಇಷ್ಟು ತಿಂಗಳಾದ್ರೂ ಕೂಡ ಪ್ರತಿಯೊಬ್ಬರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕಾರಣಿಗಳಿರ್ಬೋದು, ಆರ್ಥಿಕವಾಗಿದ್ದ ಬಲಶಾಲಿಗಳಿರ್ಬೋದು ಬಂದು, ಯಾಕಂದ್ರೆ ರೈತರಿಗೂ ಏನು ಗೊತ್ತಿರಂಗಿಲ್ಲ. ಈ ನಗರಸಭೆಯಿಂದ ಮಹಾನಗರ ಪಾಲಿಕೆ ಆಗಿದೆ, ಇವತ್ತು 1 ಕೋಟಿ ಇರ್ತಕ್ಕಂಥ ಬೆಲೆ ಬಾಳುವ ಒಬ್ಬ ರೈತರಿಗೆ ಹೊಲ ಈಗ ರೊಕ್ಕ ತೋರಿಸಿದ ತಕ್ಷಣ ಅವರು ಹೊಲಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಉದ್ದೇಶ ಇಷ್ಟೇ, ನಗರ ಮತ್ತು ಮಹಾನಗರ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ, ನೀವು ಯಾವುದೇ ಕಾರಣಕ್ಕೂ ಭೂಮಿಗಳನ್ನು ಮಾರ್ಕಂತ ಹೋಗ್ತಾ ಇದ್ರೆ ನಮ್ಮ ಸಂಸ್ಕೃತಿ ಏನ್ ಬೆಳೀತದೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇರೋದು ಮರಿತಾ ಇದೀವಿ, ಮಕ್ಕಳಿಗೆ ರೈತರು ಯಾವ ರೀತಿ ಬೆಳೆಸಬೇಕು ಅನ್ನೋದು ರೈತರು ಮರಿತೀವಿ. ಇವೆಲ್ಲವನ್ನು ಮಾಡಬಾರ್ದಂತಂದ್ರೆ ಮೊದಲಿಗೆ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸಾವಿಸ್ತಾರವಾಗಿ ಇಲ್ಲಿವರೆಗಿದೆ, ಈ ಭೂಮಿ ಇದೆಯಾ ಅಂತ ಹೇಳಿ ಮಕ್ಕಳು ಬಿಎಗಳು ತಿಳಿಸ್ಬೇಕು, ಆರ್ಐ ತಿಳಿಸ್ಬೇಕು, ಆ ಗ್ರಾಮದಲ್ಲಿ ಗ್ರಾಮಸಭೆ ಮಾಡಬೇಕು. ಅವ್ರು ಹೋಗಿ ನೋಡ್ರಿ, ಇದು ನಗರಸಭೆಯಿಂದ ಮಹಾನಗರ ಪಾಲಿಕೆ ಆಗಿದೆ, ನಿಮ್ಮ ಹೊಲಗಳನ್ನು ಮುಂದಿನ ನಿರ್ಮಾಣಗಳಲ್ಲಿ ಭವಿಷ್ಯತ್ತಿದೆ ಅಂತ ತಿಳಿಸಿದಾಗ, ಹೌದಾ ನಮ್ಮ ಹೊಲ ಮಹಾನಗರ ಪಾಲಿಕೆ ಹೋಗ್ತಾ ಇದೆ ಅಂದಮೇಲೆ ಅವನು ಏನ್ ಮಾಡ್ತಂತಂದ್ರೆ, ಈಗ ದುಡ್ಡು ನಾಶ ಕೊಡಾದೆ ಅವನು ಹೊಲ ಮಾರೋದಾಗ ಮಾಹಿತಿ ಗೊತ್ತಾಗ್ತದೆ. ಇವರು ನಗರಸಭೆ ಆಗಿದೆ, ಇಲ್ಲಿ ಮಹಾನಗರ ಪಾಲಿಕೆ ಆಗಿಲ್ಲ ಅಂತ ಗೊತ್ತಾದಾಗ ಹೊಲಗಳು ಪ್ರತಿಯೊಬ್ಬರು ಮಾರಕ್ಕೆ ಹೋಗ್ತಾರ. ಮೊದಲೇ ಈಗ ರಾಜಕಾರಣ ಕಾರ್ಮಿಕ ಇಲಾಖೆಯ ವತಿಯಿಂದ ರಾಯಚೂರಿನಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಮೇಷನ್ ಟೂಲ್ಗೇಟ್ ವಿತರಣೆ ಕಾರ್ಯಕ್ರಮ ಇಂದು ವಿಜೃಂಭಣೆಯಿಂದ ನಡೆಯಿತು. ಸರ್ವೋದಯ ಕಟ್ಟಡ ನಿರ್ಮಾಣ ಸಂಸ್ಥೆಯ ಜಿಲ್ಲಾಧ್ಯಕ್ಷ ತಿಮ್ಮಪ್ಪ ಸ್ವಾಮಿ ಮಲಿಯಾಬಾದ್ ಅವರ ನೇತೃತ್ವದಲ್ಲಿ 100 ಕಾರ್ಮಿಕರಿಗೆ ಉಪಯುಕ್ತವಾದ ಟೂಲ್ಗೇಟ್ಗಳನ್ನು ವಿತರಿಸಲಾಯಿತು. ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಕಾರ್ಮಿಕರ ಶ್ರಮವೇ ಸಮಾಜದ ನಿರ್ಮಾಣದ ಮೂಲ ಅಡಿಪಾಯವಾಗಿದೆ. ಇಂತಹ ಸಾಧನಗಳ ವಿತರಣೆಯಿಂದ ಕಾರ್ಮಿಕರ ಪ್ರತ್ಯಕ್ಷಿತ ಮತ್ತು ದೈನಂದಿನ ಕೆಲಸಗಳಿಗೆ ಸಹಾಯವಾಗಲಿದೆ ಎಂದು ತಿಳಿಸಿದರು.